ಹೆಲೋ ಆಲ್, ವೆಲ್ಕಮ್ ಟು ಜಾರ್ಡನ್ ಹಿಲ್ ಟೆಕ್ ಗ್ರೂಪ್ಸ್. ಸೊ ಇದು ನಮ್ದು ವೆರಿ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನಾವು ಇವಾಗ ಒಂದು ಹೊಸ ಕೋರ್ಸ್ ನ ಸ್ಟಾರ್ಟ್ ಮಾಡಿದೀವಿ. ಅದು ಪೈಥಾನ್ ಬೇಸಿಕ್ಸ್ ಟು ಅಡ್ವಾನ್ಸ್ ಲರ್ನಿಂಗ್. ಓಕೆನಾ? ಸೊ ಇವಾಗ ಕೋರ್ಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಕಂಪ್ನಿ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೇನೆ. ನಾವು ಇವಾಗ ಸ್ಟಾರ್ಟ್ ಮಾಡಿ 1.5 year ಆಗಿದೆ. ದ ಕಂಪನಿ ನೇಮ್ ಇಸ್ ಜಾರ್ಡನ್ ಹಿಲ್ ಟೆಕ್ ಗ್ರೂಪ್ಸ್. ಓಕೆ, ಸೊ ನಮ್ಮ ಹತ್ರ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋರ್ಸಸ್ ಅವೈಲೇಬಲ್ ಇದೆ, ಲೈಕ್ ಡೇಟಾ ಅನಲಿಸ್ಟ್, ಪೈಥಾನ್ ಫುಲ್ ಸ್ಟಾಕ್ ಡೆವಲಪರ್, ಜಾವಾ ಫುಲ್ ಸ್ಟಾಕ್ ಡೆವಲಪರ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್. ಓಕೆ, ಸೊ ಇದಕ್ಕೆಲ್ಲ ಬೇಸಿಕ್ ಆಗಿ ಫೌಂಡೇಶನ್ ಆಗಿ ಬೇಕಾಗಿರೋದು ಪೈಥಾನ್. ಓಕೆನಾ? ಸೊ ಇವಾಗ ನಾವು ಪೈಥಾನ್ ಅಂದ್ರೆ ಏನು, ಪೈಥಾನ್ ಯಾವಾಗ ಇಂಟ್ರೊಡ್ಯೂಸ್ ಆಯಿತು, ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಪೈಥಾನ್ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ದಿಸ್ ಇಸ್ ದ ಫಸ್ಟ್ ಕ್ಲಾಸ್. ದ ಫಸ್ಟ್ ಕ್ಲಾಸ್ ಇಸ್ ಅಬೌಟ್ ದ ಇಂಟ್ರೊಡಕ್ಷನ್ ಅಬೌಟ್ ಅ ಪೈಥಾನ್. ಓಕೆ, ಸೊ ಪೈಥಾನ್ ಅಂದ್ರೆ ನಿಮ್ಗೆ ಇವಾಗ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಈಗ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೆ ಗೊತ್ತಿರುತ್ತೆ ಪೈಥಾನ್ ಅಂದ್ರೆ ಏನಂತ. ಬಟ್ ನಾನ್ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಅವ್ರಿಗೆ ದೇ ಡೋಂಟ್ ನೋ ಅಬೌಟ್ ಆ ಪೈಥಾನ್ ಅಂದ್ರೆ ಏನು ಅಂತ. ಓಕೆನಾ? ಸೊ ಪೈಥಾನ್ ಅಂದ್ರೆ ಏನು ಅಂದ್ರೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಓಕೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಏನು? ಓಕೆ, ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಅಂದ್ರೆ ಅಲ್ಲಿ ಟೇಕ್ ಎಕ್ಸಾಂಪಲ್. ಇವಾಗ ನೀವು ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಾ. ಮೊಬೈಲ್ ಅಲ್ಲಿ ವಾಟ್ಸ್ಆಪ್, ಫೇಸ್ಬುಕ್ ಅಂಡ್ ದೇರ್ ಆರ್ ಡಿಫ್ರೆಂಟ್ ಕೈಂಡ್ ಆಫ್ ಸಾಫ್ಟ್ವೇರ್. ಓಕೆನಾ? ಆ ಸಾಫ್ಟ್ವೇರ್ ನ ಡೆವಲಪ್ ಮಾಡೋದಕ್ಕೆ ಬೇಕಾಗಿರುವಂತಹದ್ದೇ ಲ್ಯಾಂಗ್ವೇಜ್. ಓಕೆ, ಸೊ ನಾನು ನಿಮ್ಗೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ನ ತಗೊಂತೀನಿ. ಏನಂದ್ರೆ ನಿಮ್ಮ ಯಾರ್ಯಾರು ಲೈಕ್ ವ್ಯೂವರ್ಸ್ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ದೇರ್ ಆರ್ ಫ್ರಮ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್, ಲೈಕ್ ಎಕ್ಸಾಂಪಲ್ ತೆಲುಗು, ತಮಿಳ್, ಕನ್ನಡ, ಇಂಗ್ಲಿಷ್. ಓಕೆ, ಸೊ ಅವ್ರು ಏನಾಗ್ತಿರ್ತಾರೆ, ಚೈಲ್ಡ್ಹುಡ್ ಇಂದ ಟ್ರೈನ್ ಮಾಡಿರ್ತಾರೆ ನಿಮ್ಗೆ. ಚೈಲ್ಡ್ಹುಡ್ ಇಂದ ಏನ್ ಮಾಡಿರ್ತಾರೆ, ದೇ ಟ್ರೈನ್ ಲೈಕ್ ಅವರ ಒಂದು ಲ್ಯಾಂಗ್ವೇಜ್ ನ ಟ್ರೈನ್ ಮಾಡಿರ್ತಾರೆ. ಬೇಸ್ಡ್ ಆನ್ ದಟ್ ನೀವು ಆ ಲ್ಯಾಂಗ್ವೇಜ್ ನ ಫ್ಲೂಯೆಂಟ್ ಆಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತೀರ. ಅದೇ ರೀತಿ ನಾವು ಒಂದು ಸಾಫ್ಟ್ವೇರ್ ನ ಡೆವಲಪ್ ಮಾಡಬೇಕು ಅಂತ ಅಂದ್ರೆ ನಮ್ಗೊಂದು ಲ್ಯಾಂಗ್ವೇಜ್ ಬೇಕು. ಓಕೆ, ಸೊ ಆ ಲ್ಯಾಂಗ್ವೇಜಸ್ ದೇರ್ ಆರ್ ಮಾರ್ಕೆಟ್ ಅಲ್ಲಿ ತುಂಬಾ ಟೈಪ್ ಆಫ್ ಲ್ಯಾಂಗ್ವೇಜಸ್ ಇದೆ. ಜಾವಾ ಇದೆ, ಪೈಥಾನ್ ಇದೆ, ಸಿ ಇದೆ, C++ ಇದೆ, ತುಂಬಾ ಟೈಪ್ ಆಫ್ ಲ್ಯಾಂಗ್ವೇಜಸ್ ಇದೆ. ಪೈಥಾನ್ ಇಸ್ ಒನ್ ಆಫ್ ದ leading. Nowadays the Python is a leading language to develop a software. But Python na like ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಅಂದ್ರೆ ಒಂದು ಎಕ್ಸಾಂಪಲ್ ತಗೊಂಡು ಹೇಳ್ತೇನೆ ನಿಮಗೆ. ಓಕೆನಾ? ಸೊ ನೀವು ಇವಾಗ ಬಿಫೋರ್ ಸ್ವಿಗ್ಗಿ, ಝೊಮ್ಯಾಟೊ ಎಲ್ಲ ಬರೋದಕ್ಕಿಂತ ಮುಂಚೆ ಏನ್ ಮಾಡ್ಬೇಕಿತ್ತು, ಲೈಕ್ ಫುಡ್ಸ್ ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ರೆ ಯು ಸಪೋಸ್ ಟು ಗೋ ಟು ಲೈಕ್ ಏನಂದ್ರೆ ಹೋಟೆಲ್ ಅಥವಾ ಲೈಕ್ ಎಲ್ಲೋ ನಿಯರ್ ರೆಸ್ಟೋರೆಂಟ್ಗೆ ಹೋಗಿ ಅಲ್ಲಿಗೆ ಹೋಗಿ ತಗೊಂಡು ಬರ್ಬೇಕಿತ್ತು. ನಾವೇನ್ ಮಾಡಿದ್ರು, ಅದನ್ನ ತುಂಬಾ ಈಸಿ ಮಾಡಿದ್ರು. ಸ್ವಿಗ್ಗಿ, ಝೊಮ್ಯಾಟೊ ಅಂತ ಹೇಳ್ಬಿಟ್ಟು ಆಪ್ಸ್ ನ ಸ್ಟಾರ್ಟ್ ಮಾಡಿ ನಿಮ್ಗೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ನೀವು ಮನೆಗೆ ಫುಡ್ ನ ಆರ್ಡರ್ ಮಾಡೋ ತರ ಮಾಡಿದ್ರು. ದ ಸೇಮ್ ವೇ ಏನಂದ್ರೆ ನಿಮ್ಗೆ ಜಾವಾ, C++ ಅಂತ ಲ್ಯಾಂಗ್ವೇಜಸ್ ಇತ್ತು. ಅದರಲ್ಲಿ ತುಂಬಾ ಲೆಂತಿ ಆಗಿ ಕೋಡ್ ನ ಬರೀಬೇಕಿತ್ತು. ಓಕೆ, ಸೊ ಆ ಲೆಂತ್ ಆಫ್ ಕೋಡ್ ನ ತುಂಬಾ ದೊಡ್ಡದಾಗಿ ಕೋಡ್ ನ ಬರೀಬೇಕಿತ್ತು. ಆ ಲೆಂತ್ ಆಫ್ ಕೋಡ್ ಮತ್ತೆ ಆ ತಗೊಳ್ಳೋಂತ ಟೈಮ್, ಮತ್ತೆ ಅದರಲ್ಲಿರುವಂತಹ ಲೈಕ್ ಔಟ್ಪುಟ್ಸ್ ನಿಮ್ಗೆ ಸ್ವಲ್ಪ ಲೇಟರ್ ಆಗಿ ಬರುವಂತದ್ದು, ಅಥವಾ ಲೈಕ್ ಪ್ರಾಡಕ್ಟ್ ನಿಮ್ಗೆ ಡೆವಲಪ್ ಮಾಡುವಂತದ್ದು, ಔಟ್ಪುಟ್ ರಿಸಲ್ಟ್ಸ್ ಇಟ್ಸ್ ಟೇಕಿಂಗ್ ಟೈಮ್ ಅಂತ ಹೇಳೋವಂಥದ್ದು ಆ ತರ ಇರ್ತಾ ಇತ್ತು ಅಪ್ಲಿಕೇಶನ್ಸ್. ಬಟ್ ಪೈಥಾನ್ ನ ಇಂಟ್ರೊಡ್ಯೂಸ್ ಮಾಡಿದ್ರೆ, ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಅಂದ್ರೆ ಅಷ್ಟು ದೊಡ್ಡ ಲೆಂತ್ ಬರೆಯೋ ದ ಕೋಡ್ ನ ರೆಡ್ಯೂಸ್ ಮಾಡಿ ಶಾರ್ಟರ್ ಕೋಡ್ ಅಲ್ಲಿ ಬರೆಯೋದಕ್ಕೆ ದೇ ಇಂಟ್ರೊಡ್ಯೂಸ್ ದ ಲ್ಯಾಂಗ್ವೇಜ್ ಕಾಲ್ಡ್ ಪೈಥಾನ್. ಪೈಥಾನ್ ಅನ್ನೋದನ್ನ ಲೈಕ್ ನೀವು ತುಂಬಾ ದೊಡ್ಡದಾಗಿ ಬರಿತಾ ಇದ್ರು ಕೋಡಿಂಗ್ ನ. ಇಲ್ಲಿ ನಾವು ತುಂಬಾ ಚಿಕ್ಕದಾಗಿ ಬರಿತಾ ಇದ್ವಿ. ಹೇಗೆ ನಾನು ಪ್ರೀವಿಯಸ್ ಎಕ್ಸಾಂಪಲ್ ತಗೊಂಡೆ, ಫಸ್ಟ್ ನೀವು ಲೈಕ್ ನೀವೇ ನಿಮ್ಮ ಓನ್ ವೆಹಿಕಲ್ ನ ತಗೊಂಡು ನೀವು ಒಂದು ರೆಸ್ಟೋರೆಂಟ್ ಅಥವಾ ಒಂದು ಹೋಟೆಲ್ಗೆ ಹೋಗಿ ನಿಮ್ಗೆ ಏನಾದ್ರು ಫುಡ್ ಬೇಕು ಅಂದ್ರೆ ತಗೊಂಡು ಬರಬೇಕಿತ್ತು. ಬಟ್ ಅದನ್ನ ಎಷ್ಟು ಈಸಿ ಮಾಡೋದು, ಇವಾಗ ಮನೇಲೆ ಕುತ್ಕೊಂಡು ಯು ಕ್ಯಾನ್ ಆರ್ಡರ್, ಅದು ನಿಮ್ಮ ಮನೆಗೆ ಬರುತ್ತೆ. ಓಕೆ, ಅದೇ ರೀತಿ C++, ಜಾವಾದಲ್ಲಿ ಸಮ್ ಡ್ರ್ಯಾಗ್, ಅದು ಲ್ಯಾಂಗ್ವೇಜಸ್, ಅದರಲ್ಲಿ ಇರೋ ಡ್ರಾಬ್ಯಾಕ್ಸ್ ನ ಓವರ್ಕಮ್ ಮಾಡೋದಕ್ಕೆ ದ ಇಂಟ್ರೊಡ್ಯೂಸ್ ದ ಲ್ಯಾಂಗ್ವೇಜ್ ಕಾಲ್ಡ್ ಪೈಥಾನ್. ಪೈಥಾನ್ ಅನ್ನೋ ಲ್ಯಾಂಗ್ವೇಜ್ ನ ಇಂಟ್ರೊಡ್ಯೂಸ್ ಮಾಡಿದ್ರು. ಓಕೆ, ದಿಸ್ ಇಸ್ ಲೈಕ್ ನಿಮ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಅಬೌಟ್ ಪೈಥಾನ್. ಇವಾಗ ಪೈಥಾನ್ ಅಂದ್ರೆ ಏನ್ ಹೇಳಿ, ಇವಾಗ ನೀವು ಸ್ವಿಗ್ಗಿ ಯೂಸ್ ಮಾಡ್ತಿದ್ದೀರಾ, ಝೊಮ್ಯಾಟೊ ಯೂಸ್ ಮಾಡ್ತಿದ್ದೀರಾ, ದೇರ್ ಆರ್ ಲೈಕ್ ಪ್ಲೆಂಟಿ ಆಫ್ ಸಾಫ್ಟ್ವೇರ್ಸ್ ನೀವು ಯೂಸ್ ಮಾಡ್ತಾ ಇದ್ದೀರಾ, ಅಪ್ಲಿಕೇಶನ್ಸ್ ಯೂಸ್ ಮಾಡಿ. ಆ ತರ ಒಂದು ಅಪ್ಲಿಕೇಶನ್ ನ ಡೆವಲಪ್ ಮಾಡೋದಕ್ಕೆ ನಮ್ಗೊಂದು ಲ್ಯಾಂಗ್ವೇಜ್ ಬೇಕು. ಅದನ್ನ ಆ ಲ್ಯಾಂಗ್ವೇಜ್ ಅದು ಯಾವ್ದಂದ್ರೆ ಲೈಕ್ ಯಾವ್ದಾದ್ರು ಲ್ಯಾಂಗ್ವೇಜ್ ಅನ್ನು ಚೂಸ್ ಮಾಡಬಹುದು. ಯೂಶಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ನ ಏನಕ್ಕೆ ಯೂಸ್ ಮಾಡ್ತೀವಿ, ನಾಟ್ ಓನ್ಲಿ ಸ್ಪೆಸಿಫಿಕಲಿ ಫಾರ್ ಅಪ್ಲಿಕೇಶನ್ ಡೆವಲಪ್ಮೆಂಟ್, ಬೇರೆ ಬೇರೆ ಪರ್ಪಸ್ಗೂ ಯೂಸ್ ಮಾಡ್ತೀವಿ. ಬಟ್
ಬಟ್ ದ ಮೇನ್ ಆಗಿ ಡೆವಲಪ್ಮೆಂಟ್ ಆಫ್ ಅ ಸಾಫ್ಟ್ವೇರ್. ಓಕೆ, ಸೊ ಈಗ ಪೈಥಾನ್ ಎಲ್ಲಾ ಕಡೆ ಲೀಡಿಂಗ್ ಅಲ್ಲಿ ಇದೆ. ಲೈಕ್ ಎಲ್ಲೂ ಯೂಸ್ ಮಾಡ್ತಾ ಇದೀವಿ ಪೈಥಾನ್ ನ, ಮೆಷಿನ್ ಲರ್ನಿಂಗ್, ದೆನ್ ಇಲ್ಲಿ ನೀವು ನೋಡ್ತಿರೋ ವೆಬ್ ಡೆವಲಪ್ಮೆಂಟ್, ಡೇಟಾ ಸೈನ್ಸ್ ಅಂಡ್ ಡೇಟಾ ಅನಾಲಿಸಿಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ ಎಲ್ಲ ಫೀಲ್ಡ್ ಅಲ್ಲೂ ಪೈಥಾನ್ ತುಂಬಾ ಆಕ್ಯುಪೈ ಆಗ್ತಾ ಇದೆ ಇವಾಗ. ಸೊ ಇವಾಗ ಒಂದು ರೋಬೋಟಿಕ್ಸ್ ನೀವು ಡಿಸೈನ್ ಮಾಡಬೇಕು ಅಂತ ಅಂದ್ರೂ ಸೊ ಪೈಥಾನ್ ಇಸ್ ಲೈಕ್ ಅ ಟಾಪ್ ಲ್ಯಾಂಗ್ವೇಜ್. ಓಕೆ, ಸೊ ಇವಾಗ ನೀವು ಆ ಪೈಥಾನ್ ಅಲ್ಲಿ ಏನೇ ಕೋಡಿಂಗ್ ಮಾಡಬೇಕು ಅಂತ ಅಂದ್ರೂ ಫಸ್ಟ್ ನಿಮಗೆ ಬೇಸಿಕ್ಸ್ ಟು ಅಡ್ವಾನ್ಸ್ ಕಾನ್ಸೆಪ್ಟ್ಸ್ ಗೊತ್ತಿರಬೇಕು. ಓಕೆನಾ, ಸೊ ಇವಾಗ ನಮ್ಮ ಕೋರ್ಸ್ ಅಲ್ಲಿ ನಾವು ಇವಾಗ ಏನ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂದ್ರೆ ಸೊ ಬೇಸಿಕ್ಸ್ ಟು ಅಡ್ವಾನ್ಸ್ ಕಾನ್ಸೆಪ್ಟ್ಸ್ ನಾವು ನಿಮಗೆ ಈ ವೆರಿ ಫಸ್ಟ್ ಕೋರ್ಸ್ ಅಲ್ಲಿ ನಾವು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದಾಗಿತ್ತು ಪೈಥಾನ್ ಇಂಟ್ರೊಡಕ್ಷನ್. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೊಸ ಕಾನ್ಸೆಪ್ಟ್ ಜೊತೆಗೆ ಸಿಗೋಣ. ಸೊ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ಮೋರ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.